ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಯಾಕೆ ನೀವು ಫೇಸ್ ವೀಡಿಯೋ ಮಾಡ್ತಾಯಿಲ್ಲ, ಬ್ಲಾಗ್ ಮಾಡ್ತಾಯಿಲ್ಲ, ಏನಾಯಿತು ಎಂತು ಅಂತ ಕೇಳ್ತಾ ಇದ್ರಿ. ಅವರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರಿಗೂ ಮೆಸೇಜ್ ಹಾಕೋಕ್ಕಾಗ್ತಾಯಿಲ್ಲ. ಆ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಆದ್ದರಿಂದ ನನಗೆ ಫೇಸ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಸ್ವಲ್ಪ ಯಾಮಾರಿದ್ದಿದ್ರೂ ಮುಗ್ದೋಗ್ತಿದ್ದಿದ್ದು ನನ್ನ ಕತೆ. ಸದ್ಯದಲ್ಲೇ ಯಮರಾಜನ ಹತ್ರ ಹೋಗಿ ಬಂದಂಗೆ ಆಗಿದೆ ನನ್ನ ಪರಿಸ್ಥಿತಿ. ಅಷ್ಟು ಹುಷಾರಿಲ್ಲ. ಆದರೂ ಒಂದೊಂದು ಮೋಟಿವೇಶನ್ ವೀಡಿಯೋ ಬೆಳಗ್ಗೆ ಹೊತ್ತು ಹಾಕ್ತಾಯಿದ್ದೀನಿ. ಸ್ವಲ್ಪ ಈಗ ಚೇತರಿಸ್ಕೊಂಡಿದ್ದೀನಿ 4 ದಿನದಿಂದ. ಯಾಕೆ ಅಂದರೆ ನನಗೆ ಊಟದಲ್ಲಿ ಕೈ ಮದ್ದು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಬಿಟ್ಟಿದ್ರು. ಹಾಗಾಗಿ ಅದರಿಂದ ನಾನು ಅದನ್ನು ಗುರುತಿಸ್ಕೊಂಡು ಅದನ್ನು ತೆಗೆಸ್ಕೊಂಡು ಬರೋ ಅಷ್ಟರೊಳಗೆ ತುಂಬ ದಿನ ಆಯಿತು. ಯಾಕಂದರೆ ನನಗೆ ಆವಾಗವಾಗ ವಾಮಿಂಟ್ ಆಗ್ತಾಯಿತ್ತು. ಊಟ ಮಾಡಿದ್ರೆ ಏನು ತಿನ್ನೋಕ್ಕಾಗ್ತಿದ್ದಿಲ್ಲ. ಹೊಟ್ಟೆ ಎಲ್ಲ ತೊಳ್ಸಂದಂಗೆ ಆಗುವಂಥದ್ದು, ಕಣ್ಮಂಜಾಗುವಂಥದ್ದು, ಈ ಥರ ಎಲ್ಲ ಆಗ್ತಾಯಿತ್ತು. ಆದರೆ ಅದನ್ನು ನಾನು ತುಂಬ ನೆಗ್ಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ನನಗೆ ಥೈರಾಯ್ಡ್ ಇತ್ತಲ್ಲ, ಥೈರಾಯ್ಡ್ ಮಾತ್ರೆ ಕುಡಿತಾ ಇದ್ದೆ. ಹಾಗಾಗಿ ಅದಕ್ಕೆ ಸುಸ್ತಿರ್ಬೋದು ಅಂತ ಅಂದ್ಕೊಂಡೆ. ಆದರೆ ಅದು ಥೈರಾಯ್ಡ್ ಅಲ್ಲ. ಯಾರೋ ಒಬ್ಬರು ಹೇಳಿದ್ರು, ಕಣ್ಣೆಲ್ಲ ಸ್ವಲ್ಪ ಹಳದಿ ಆಗ್ತೈತೆ, ತುಂಬ ದಪ್ಪ ಆಗ್ತಾಯಿದ್ದಾಳೆ, ಏನೋ ಪ್ರಾಬ್ಲಮ್ ಆಗಿದೆ, ಹೋಗಿ ಕೈ ಮದ್ದು ಹಾಕಿದಾರ ನೋಡಿ ಅಂತಂದರು. ಆವಾಗ ಅಲ್ಲೋಗಿ ನೋಡಿದ ತಕ್ಷಣ ಫ್ರೆಂಡ್ಸ್ 5 ತಿಂಗಳಾಗಿತ್ತು ಕೈ ಮದ್ದು ಹಾಕಿ ನನಗೆ. ಹಾಗಾಗಿ ಅದನ್ನು ಇನ್ನೊಂದು 2 ತಿಂಗಳಾಗಿದ್ದರೆ ಆ ಮದ್ದನ್ನು ತೆಗ್ಸೋಕ್ಕಾಗ್ತಿದ್ದಿಲ್ಲ. ಆ ಮದ್ದು ಮೇಲೆ ಕೂದಲು ಬೆಳೆದುಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ನನಗೆ ಗೊತ್ತಾಗಿದ್ದು ಹಬ್ಬಕ್ಕೆ 2 ದಿನ ಮುಂಚೆ ಕೈ ಮದ್ದು ಹಾಕಿದ್ದಾರೆ ಅಂತ ಗೊತ್ತಾಯಿತು. ನೋಡಿ, ನಾನು ಹಬ್ಬದ ದಿನವೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ನನಗೆ ಯುಗಾದಿ ಹಬ್ಬನೂ ಅಷ್ಟು ಮಾಡಲಿಲ್ಲ ಈ ಸಲ ನಾವು. ಮತ್ತು ಅದನ್ನು ತೆಗೆಸ್ಕೊಂಡು ಬಂದಮೇಲೆ ಇನ್ನೂ ಸಿಕ್ಕಾಪಟ್ಟೆ ಸುಸ್ತು. ಹಂಗಾಗಿ ಮನೇಲಿ ಮಲ್ಕೊಂಡಂಗೆ ಇರ್ತೀನಿ. ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮವರು ಅಂತಂತೀವಿ, ಯಾರೂ ನಮ್ಮವರಾಗಲ್ಲ. ನಮ್ಮ ಏಳಿಗೆ ಆಗಲಿ, ನಮ್ಮ ಒಂದು ಒಳ್ಳೆಯದನ್ನ ಯಾರೂ ಸಹಿಸೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ಲ ಹೆಜ್ಜೆಯಲ್ಲೂ ಮುಂದೆ ಹೋಗ್ತಾ ಇರ್ತಾರೆ. ಇವ್ರನ್ನೇನಾರ ಮಾಡಿ ಹಾಳು ಮಾಡಬೇಕು, ಯಾವ ರೂಪದಲ್ಲಾದ್ರೂ ಇವ್ರನ್ನ ತುಳಿಬೇಕು ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ಯಾರು ಏನೇ ತಂದು ಕೊಟ್ರು ತಿನ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ. ಯಾಕಂದರೆ ನಮ್ಮವರೇ ನಮಗೆ ಶತ್ರುಗಳಾಗೋಗ್ತಾರೆ. ನನ್ನ ವಿಷಯದಲ್ಲಿ ಅದೇ ಆಗಿದ್ದು. ನನ್ನ ಜನಗಳೇ ನನಗೆ ಕೆಟ್ಟದ್ದು ಬಯಸಿದ್ರು. ಯಾರು ಇಂಥದ್ರಲ್ಲೇ ಹಾಕಿದ್ದು ಅಂತ ಗೊತ್ತಾಯಿತು. ಆವಾಗ ಬೇಜಾರಾಗ್ಬಿಡ್ತು. ನಾನು ಯಾರೇ ಏನೇ ತಂದುಕೊಟ್ರು ನಮ್ಮವರಲ್ವ ಅಂತ ತಿನ್ನೋಕೆ ಹೋಗ್ತೀವಿ. ಆದರೆ ಇಷ್ಟು ಒಂದು ಕೇಡು ಬಯಸ್ತಾರೆ, ಇಷ್ಟು ಒಂದು ವಿಷ ಕಾರ್ತಾರೆ ನಮ್ಮ ಜನಗಳು ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಹಾಗಾಗಿ ಮತ್ತು ಹಾಗೆ ಹೊರಗಡೆ ಏನಾದರೂ ತಿನ್ನಬೇಕಾದ್ರೂ ಯೋಚನೆ ಮಾಡಿ ತಿನ್ನಿ. ಯಾಕಂದರೆ ಅವರು ಇಂಥ ಹೆಸ್ರು ಅಂತ ಹೇಳಿ ಹಾಕಿದರೆ ಅಂಥ ಹೆಸರಿರೋರ್ಗೆ ಆ ಮದ್ದು ಹಿಡಿಯುತ್ತಂತೆ. ಅದು ಅಶ್ವಿನಿ ಅಂತ ಹೆಸರು ಹೇಳಿದ್ರೆ ಅದು ನಾನೇ ಆಗಿರ್ಬೋದು, ನನ್ನ ಹೆಸ್ರಲ್ಲಿ ಯಾರು ಇರೋರಾಗಿದ್ರೂ ಅವ್ರಿಗೆ ಆ ಥರ ಆಗುತ್ತಂತೆ. ಈಗ ನಿಮ್ಮ ಹೆಸ್ರು ಏನಾರು ಇದ್ದರೆ ನಿಮ್ಮ ಹೆಸ್ರು ಹೇಳಿ ಹಾಕಿದ್ರೂ ಅದು ಅವ್ರಿಗಾಗಲಿಲ್ಲ ಅಂದರೆ ಇನ್ನೊಬ್ರಿಗಾರೋ ಆಗುತ್ತಂತೆ. ಇದು ತುಂಬಾ ಕೆಟ್ಟದ್ದು. ಪ್ರಾಣನ 7 ತಿಂಗಳು 9 ತಿಂಗಳಷ್ಟರೊಳಗೆ ಪ್ರಾಣ ತೆಗೆದುಬಿಡುತ್ತೆ. ಇದು ತುಂಬಾ ಇದು ಡೇಂಜರು. ಮದುವೆ ಮನೆಗಳಿಗೆ ಹೋದ್ರೂ ಅಷ್ಟೇ, ಊಟ ಮಾಡಿದ್ರೂ ಒಂದು ಏಲಕ್ಕಿ ಹಾಕ್ಕೊಂಡು ತಿಂದುಬಿಡಿ. ಜೊತೇಲಿ ಯಾವಾಗಲೂ ಪರ್ಸಲ್ಲಿ ಏಲಕ್ಕಿ ಇಟ್ಕೊಂಡಿರಿ. ಎಲ್ಲೇ ಹೊರಗಡೆ ಹೋಟೆಲಲ್ಲಿ ಊಟ ಮಾಡಿದ್ರು ಒಂದು ಏಲಕ್ಕಿ ತೆಗೆದು ಬಾಯಿಗೆ ಹಾಕ್ಕೊಳ್ಳಿ. ಈ ಹೋದ ವರ್ಷ ನನ್ನ ಮಗಳಿಗೆ ಮದ್ದು ಹಾಕಿದ್ರು. ಅದಾದಮೇಲೆ ಈ ವರ್ಷ ನನಗೆ ಹಾಕಿದ್ದಾರೆ. ಏನು ಸಿಗುತ್ತೆ ಅವ್ರಿಗೆ ಅದರಲ್ಲಿ ಅಂತ ಖಂಡಿತ ಗೊತ್ತಿಲ್ಲ. ಇಷ್ಟು ಒಂದು ಕೆಟ್ಟ ಮನಸ್ಥಿತಿ ಜನ ಇರ್ತಾರ ದೇವರೇ ಅಂತ ಗೊತ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಯಮರಾಜನ ಹತ್ರ ಓದಿ ಬಂದಂಗೆ ಆಗೋಗ್ಬಿಡ್ತು. ಏನು ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಕೈಕಾಲು ಸುಸ್ತು. ನಾನು ಹೇಗಾಗಿದೆ ಅಂದರೆ ಗೊತ್ತಿತ್ತಿಲ್ಲ. ಮುಖ ಎಲ್ಲ ದಪ್ಪ ಊದ್ಕೊಂಡಿತ್ತು. ಎಷ್ಟು ಅಂದರೆ ಇವಾಗ ಹೆಂಗೋ ಸ್ವಲ್ಪ ಪರವಾಗಿಲ್ಲ. ಆ ಮದ್ದನ್ನ ತೆಗೆಸ್ಕೊಂಡು ಬಂದಿದ್ದೀನಿ. ಆದರೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಹಾಗಾಗಿ ನಿದ್ದೆ ಅಂತ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಫೇಸ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆ ಕಾರಣದಿಂದ. ಹಾಗಾಗಿ ಒಂದು ಮೋಟಿವೇಶನ್ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮ ಸಪೋರ್ಟೇ ನನಗೆ ತುಂಬಾ ಅವಶ್ಯಕತೆ ಇದೆ. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸ ನೀವು ನನ್ನ ಮೇಲೆ ಇಟ್ಟಿದ್ದೀರಾ. ಹಾಗಾಗಿ ನನ್ನ ಆರೋಗ್ಯನೂ ವಿಚಾರಿಸ್ಕೊತಾ ಇರ್ತೀರ. ನನ್ನ ಅಣ್ಣಂದಿರಾಗಲಿ, ನನ್ನ ಸಿಸ್ಟರ್ಸ್ಗಳಾಗಲಿ ತುಂಬಾ ಖುಷಿಯಾಗುತ್ತೆ ಆವಾಗವಾಗ ನನ್ನ ಆರೋಗ್ಯ ವಿಚಾರಿಸ್ಕೊಳ್ಳೋದ್ರಿಂದ.
ಬರ್ತೀನಿ ಇನ್ನೊಂದು 15 ದಿನ ಕಂಪ್ಲೀಟ್ ರೆಸ್ಟಲ್ಲಿ ಇರೋಕ್ಕೆ ಹೇಳಿದ್ದಾರೆ. ನೀರು ತಣ್ಣೀರೇನು ಮುಟ್ಟಬೇಡಿ ಅಂತ. ಫ್ರೆಂಡ್ಸ್, ಹೊರಗಡೆ ಇಡ್ಲಿಗೆ ಜಾಸ್ತಿ ಹಾಕೋದು ಮತ್ತು ಹಾಗೆ ಬೋಂಡಾ ಬಜ್ಜಿಗಳಿಗೆ ಜಾಸ್ತಿ ಹಾಕ್ತಾರೆ. ತುಂಬ ಹುಷಾರಾಗಿ ನೀವು ಹೊರಗಡೆ ತಿನ್ನಬೇಕಾದ್ರೆ ಮನೆಗೆ ಯಾರೇ ಏನೇ ತಂದುಕೊಟ್ರು ಯೋಚನೆ ಮಾಡ್ತೀನಿ. ದಯವಿಟ್ಟು ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಏಕೆಂದರೆ ಶತ್ರುಗಳು ಎಲ್ಲೂ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲಿರೋದೇ ನಮಗೆ ಕೆಟ್ಟದ್ದು ಬಯಸೋರೆ ಹೊರತು ಬೇರೆ ಯಾರು ಹೊರಗಡೆನವರು ಯಾರು ನಮಗೆ ಕೆಟ್ಟದ್ದು ಬಯಸೋಕ್ಕೆ ಬರೋಲ್ಲ. ನಾವು ಒಂದೊಂದು ಮೆಟ್ಲು ಮೇಲ್ಕೆ ಹೋಗ್ತಾಯಿದ್ದೀವಿ, ಒಂದೇನಾದ್ರು ಜೀವನದಲ್ಲಿ ಅಚೀವ್ ಮಾಡ್ತಾಯಿದ್ದೀವಿ, ಏನಾದರೂ ಸಂಪಾದನೆ ಮಾಡ್ತಾಯಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂದ ತಕ್ಷಣ ನಮ್ಮನ್ನು ಹೇಗಾರು ಮಾಡಿ ತುಣಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ಆದರೆ ನೀವು ತುಂಬ ಕೇರ್ಫುಲ್ಲಾಗಿರಿ. ಏನಾದ್ರು ನಿಮ್ಗೆ ಆ ಥರ ಏನಾದರೂ ಊಟ ಮಾಡುವಾಗ ಹೊಟ್ಟೆ ತೊಳಚೋದು, ಊಟ ಸೇರದೇ ಇರುವಂಥದ್ದು, ದಯವಿಟ್ಟು ಡಾಕ್ಟ್ರ್ ಶಾಪ್ಗೆ ಹೋಗಿ ಅಲ್ಲೂ ಹುಷಾರಾಗಿಲ್ಲ ಅಂದರೆ ಇದನ್ನು ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಕೈ ಮದ್ದು ಅಂತ ವಿಷಕಾರಿ ಮತ್ತೊಂದಿಲ್ಲ. ಅವರು ಕಲಿತವರು ತಮ್ಮ ಮಕ್ಕಳಿಗಾದ್ರೂ ಅದನ್ನು ಹಾಕಬೇಕಂತೆ. ಅದು ಅವ್ರಿಗದು ಅಭ್ಯಾಸ ಆಗಿದೆ. ಅವರು ಇಂಥವ್ರಿಗೆ ಮದ್ದು ಹಾಕ್ತಾ ಇರ್ತಾರೆ. ಯಾರಿಗೂ ಹಾಕೋಕ್ಕಾಗದಿದ್ರು ಸ್ವಂತ ಅವ್ರು ಎತ್ತಿರೋ ಮಕ್ಳಿಗಾದರೂ ಹಾಕ್ಬೇಕಂತೆ. ಆದರೂ ನಮಗಂತೂ ಹಿತಶತ್ರುಗಳು ಜಾಸ್ತಿ ಇದ್ದಾರೆ ಫ್ರೆಂಡ್ಸ್. ಹೆಜ್ಜೆಗೂ ಇದ್ದಾರೆ. ಅವ್ರಿಗೆ ಏನಂತ ಗೊತ್ತಿಲ್ಲ, ಬರೀ ಕೆಟ್ಟದೇ ಅವರು ಮನಸ್ಸಲ್ಲಿ ತುಂಬ್ಕೊಬಿಟ್ಟು ಕೆಟ್ಟದ್ದು ಮಾಡಬೇಕು ಅನ್ನೋದೇ ಕಾಯ್ತಾ ಇರ್ತಾರೆ. ಆದರೆ ಎಲ್ಲ ಕಾಯೋನು ದೇವರೊಬ್ಬ ಇರ್ತಾನೆ ಅಲ್ವಾ. ನೋಡಿರಿ, ನಾವು ಮಾಡೋ ದೇವರೇ ನಾವು ಮಾಡೋ ದಾನ ಧರ್ಮನೇ ಇವತ್ತು ದೇವರು ನನ್ನನ್ನು ಕಾಪಾಡಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವ್ರಿಗೆ ನಾನು ಎಷ್ಟು ಋಣಿಯಾಗಿರ್ತೀನೋ ಭಗವಂತನಿಗೆ ಗೊತ್ತು. ಅಷ್ಟು ಧೈರ್ಯ ಐತೆ. ಇವಾಗ ಆರೋಗ್ಯವಾಗಿದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ತುಂಬ ಆರೋಗ್ಯದ ಕಡೆ ಇದಾಗಿರಿ. ಮಕ್ಕಳಿಗೆ ಆದ್ರೂ ಅಷ್ಟೇ, ಯಾರೇನೇ ಕೊಟ್ಟರು ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ. ಆದಷ್ಟು ಬೇಗ ಫೇಸ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.